ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿ ಆವರಣದವರೆಗೂ ನಾನಾ ಕಲಾ ತಂಡದ ಜೊತೆ ನೂರಾರು ಜನರು ಪಕ್ಷಾತೀತವಾಗಿ ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ತುಂಬಾ ವಿಜೃಂಭಣೆಯಿಂದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ವಿಶೇಷವೇನೆಂದರೆ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್, ಎನ್ಡಿಎ ಅಧ್ಯಕ್ಷರಾದ ಎಂಕೆ ನಾಗರಾಜು ಕುಣಿದು ಕುಪ್ಪಳಿಸಿ ಸಂತಸ ವ್ಯಕ್ತಪಡಿಸಿದರು. ಐನೂರ 17ನೇ ಕೆಂಪೇಗೌಡರ ಜಯಂತಿನ ಒಂದು ನೆಲಮಂಗಲ ತಾಲೂಕಲ್ಲಿ ಒಂದು ಮನೆಗೆ ಹಬ್ಬದ ವಾತಾವರಣ ಥರ ಅದ್ಧೂರಿಯ ಕಾರ್ಯಕ್ರಮ ನಡೀತು. ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಸುಮಾರು 4,000 ರಿಂದ 5,000 ಜನ ಐಬಿಯಿಂದ ನಾವು ಮೆರವಣಿಗೆಯನ್ನು ಹೋದೋ ತಾಲೂಕು ಆಫೀಸರ್ಗರು ಕೆಂಪೇಗೌಡರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಒಂದು ವೇದಿಕೆಯನ್ನು ಮಾಡಿದ್ದು. ಆ ವೇದಿಕೆಯಲ್ಲಿ ನಮ್ಮ ಜನಾಂಗದ ಮಕ್ಕಳು 98% ಬಂದಿರೋಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಮತ್ತು ಉದ್ಯಮಿಗೆ ಹಾಗೂ ಡಾಕ್ಟ್ರುಗಳಿಗೆ ಎಲ್ಲವರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಇವತ್ತು ಒಂಥರ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. 4 ವರ್ಷದಿಂದ ನಮ್ಮ ಶಾಸಕರು ಈ ಕೆಂಪೇಗೌಡರ ಜಯಂತಿ ಎಲ್ಲ ಜಯಂತಿಯನ್ನು ಈ ಥರ ಅದ್ಧೂರಿಯಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ನನಗಂತೂ ನಮ್ಮ ಶಾಸಕರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ಸಹ ಚರ್ಚೆ ಮಾಡಿದೆ. ಈ 4 ಪಥ ರಸ್ತೆಗಳಿಗೆ ನಮ್ಮ ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತ ಕೇಳಿದೆ. ಅವರು ಸಹ ಲಾಸ್ಟಲ್ಲಿ ನಮಗೊಂದು ಮಾತು ಕೊಟ್ಟರು. ಈ ಸೊಂಡೆಗುಪ್ಪ ರಸ್ತೆ ಇರ್ಬೋದು ಮತ್ತು ತ್ಯಾಮಗೂಡ್ಲು ರಸ್ತೆಗೆ 2 ರಸ್ತೆಯಲ್ಲಿ ನಮ್ಮ ಲೀಡರ್ಗಳ ಹತ್ರ ಚರ್ಚೆ ಮಾಡಿ ಒಂದಕ್ಕಂತೂ ಹೆಸರಿಡೋಣ ಕಾರಣ ಅಂತ ಹೇಳಿ ಎಲ್ಲ ಸಭೆಗೆ ತೀರ್ಮಾನ ಆಯಿತು. ಹಾಗೆ ನಮ್ಮ 35 ಕುಂಟೆ ಜಾಗವನ್ನು ಹೋಸರಿನೇ ನಮಗೆ ಜಾಗವನ್ನು ಕೊಟ್ಟಿದ್ದರು. ಆ ಜಾಗಕ್ಕೂ ಸಹ ಇವತ್ತು 12 ಕೋಟಿ ರೂಪಾಯಿನ ಪ್ಲ್ಯಾನ್ ಮಾಡಿಸಿದೆ. ಅದಕ್ಕಿಂತ ಹೆಚ್ಚಿನಾಗಿ ಮಾಡಿಸೋಣ. ನಾನು ಸಹಕಾರ ಇನ್ನೂ ನೀಡ್ತೀನಿ. ನನ್ನ ಸರ್ಕಾರದಿಂದ ಈ ಸಾರಿನೂ ಇನ್ನೂ 2.5 ಕೋಟಿ ಕೊಟ್ಟಿದ್ದಾರೆ. ಇನ್ನೂ 2.5 ಕೋಟಿ ಕೊಡ್ತೀನಿ. 5 ಕೋಟಿ ಕೊಟ್ಟಿದ್ದೀನಿ. ನೀನು ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತೀನಿ. ಗುದ್ಲಿ ಪೂಜೆಗೂ 1 ಕೋಟಿ ಕೊಡ್ತೀನಿ. ನಾನು ಸಹ ಅವ್ರನ್ನ ಕೇಳಿದೆ, DCMನ್ನು ಕರೆಸ್ಬೇಕು ಸರ್ ಪೂಜೆಗೆ. ಅವತ್ತು CMನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನಾನು ಡೇಟನ್ನು ಅವ್ರ ಹತ್ರ ಮಾತಾಡಿ ನಿಗದಿ ಮಾಡ್ತೀನಿ ಅಂತ ಹೇಳಿದ್ದೀವಿ. ನಮ್ಮ ಕ್ಷೇಮಾಭಿವೃದ್ಧಿ ಟ್ರಸ್ಟಿಂದ 400 ರಿಂದ 500 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆ ಜಾಗದಲ್ಲೇ ಇಟ್ಕೊಬೇಕು ಅಂದ್ಕೊಂಡಿದ್ದೀವಿ. ಅದನ್ನು ಯಶಸ್ವಿಯನ್ನು ಮಾಡ್ತೀವಿ ಖಂಡಿತವಾಗ್ಲೂ. ಇವತ್ತು ನೆಲಮಂಗಲ ತಾಲೂಕಲ್ಲಿ ಇಷ್ಟು ಜನ ಬಂದಿರೋದಕ್ಕೆ ಅವ್ರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲ ಜನಾಂಗದವರು ಬಂದಿದ್ದರು. ಎಲ್ಲ ಜನಾಂಗದವರು ಬಂದು ನಮಗೆ ಇವತ್ತು ಯಶಸ್ವಿಯನ್ನು ಮಾಡಿದ್ದಾರೆ ಕೆಂಪೇಗೌಡರ ಜಯಂತಿಯನ್ನು. ಅದಕ್ಕೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. ಇಲ್ಲ, ನಮ್ಮ ಶಾಸಕರು ಏನು ಹೇಳ್ತಾ ಇರೋದು, ನೀವು ಏನು ಎಲ್ಲ ಸಮುದಾಯರಿಗೂ ಹೇಳಿದ್ರು, ಒಂದೇ ಸಮುದಾಯಕ್ಕೆ ಅಂತ ಹೇಳಲಿಲ್ಲ. ಎಲ್ಲ ಸಮುದಾಯರು ಏನು ಕೇಳಿದ್ರು ನಾನಿದ್ದೀನಿ, ನನ್ನ ಸರ್ಕಾರ ಇದೆ, ನನ್ನ CM ಇದ್ದಾರೆ, ನಾನು ಕೆಲಸ ಮಾಡಿಕೊಡ್ತೀನಣ್ಣ. ಇವತ್ತು ನೋಡಿ ನಾನು 1,500-600 ಕೋಟಿ ಕೆಲಸ ಮಾಡ್ತಾಯಿದ್ದೀನಿ, ಸಮುದಾಯಕ್ಕೂ ಮಾಡ್ತೀನಿ. ಇವತ್ತು ನೋಡ್ರಿ ನಮ್ಮ ಕೆಂಪಿಂಗನಹಳ್ಳಿ ರೋಡಲ್ಲಿ 1.5 ಎಕರೆ ಜಮೀನನ್ನು ನಮ್ಮ ಜನಾಂಗದಕ್ಕೆ ಒಕ್ಕಲಿಗರ ಜನಾಂಗ ಕೊಟ್ಟಿದ್ದಾರೆ. SC ಜನಾಂಗಕ್ಕೆ 1.5 ಎಕರೆ ಕೊಟ್ಟಿದ್ದಾರೆ. ಲಿಂಗಾಯತರ ಜನಾಂಗಕ್ಕೆ 1.5 ಕೋಟಿ ಕೊಟ್ಟಿದ್ದಾರೆ. ತಿಗಳ್ರಿಗೂ 1.5 ಕೋಟಿ ಕೊಟ್ಟಿದ್ದಾರೆ. ಮತ್ತು 10 ಕುಂಟೆ ಈ ಥರ ಜನಾಂಗಗಳಿಗೂ ಎಲ್ಲ ಜನಾಂಗಕ್ಕೂ 7 ರಿಂದ 8 ಎಕರೆ ಜಾಗವನ್ನು ನಮ್ಮ ಶಾಸಕರು ಬಂದು 3 ವರ್ಷದಲ್ಲಿ ಇಷ್ಟು ಜನಾಂಗ ನಮ್ಮೆಲ್ಲ ಜನಾಂಗ ಕೊಡಬೇಕು ಅಂತ ಅವರು ನೋಡಿ ಕೊಟ್ಟು ನಮ್ಮ ಕೆಂಪೇಗೌಡರ ಜಯಂತಿಯನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ.
ನಂತರ ಒಕ್ಕಲಿಗರ ಸಮುದಾಯದಲ್ಲಿ ಪ್ರಗತಿಪರ ಕೃಷಿಕರು, ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯಮಿಗಳಾದ ಹರ್ಷ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶಿವಕುಮಾರ್, ಹೊಯ್ಸಳ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಗೌರಿಶಂಕರ್ ಮತ್ತು ಕುಮದ್ವತಿ ಸಂಸ್ಥೆ ಮಾಲೀಕರಾದ ಚಿಕ್ಕ ಹನುಮೇಗೌಡರ ಅವರಿಗೆ ಶಾಸಕ ಎನ್ ಶ್ರೀನಿವಾಸ್ ಸನ್ಮಾನ ಮಾಡಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್, ನನಗೆ ತುಂಬಾ ಸಂತೋಷವಾಗುತ್ತಿದೆ. ಯಾಕಂದ್ರೆ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಭಾಗವಹಿಸಿ ತುಂಬಾ ಅದ್ಧೂರಿಯಾಗಿ ಜಯಂತಿಯನ್ನ ಎಲ್ಲರೂ ಸೇರಿ ಆಚರಣೆ ಮಾಡಿದ್ದೇವೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ನೆಲಮಂಗಲ ನಗರದಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕೆಂಪೇಗೌಡ ಭವನ ಕಟ್ಟಲು ಶಾಸಕರು 1 ಕೋಟಿ ವೈಯಕ್ತಿಕವಾಗಿ ಅನುದಾನವನ್ನ ನೀಡಿದ್ದೇನೆ ಎಂದು ಹೇಳಿದರೆ ಮತ್ತು ಸರ್ಕಾರದಿಂದ 2.5 ಕೋಟಿ ಅನುದಾನವನ್ನ ಮಂಜೂರು ಮಾಡಿಸಿದ್ದಾರೆ. ಇಂದು ಕೆಂಪೇಗೌಡ ಅವರ ಜಯಂತಿಯ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಉದ್ಯಮಿಗಳಿಗೆ, ಕೃಷಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಹ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ತಾಲೂಕು ಅಧಿಕಾರಿಗಳ ವತಿಯಿಂದ ಇವತ್ತು ವಿಜೃಂಭಣೆಯಿಂದ ನಡೆಯಿತು. ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಐಬಿಯಿಂದ ಮೆರವಣಿಗೆ ಹೊರಟು ಸಾವಿರಾರು ಜನಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತು. ಅದರಲ್ಲಿ ಒಂದು 35 ಜನಕ್ಕೆ ನಮ್ಮ ಒಕ್ಕಲಿಗ ಸಮುದಾಯದ ಕೃಷಿಕರಿಗೆ, ಕಾರ್ಮಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಸಹ ಏರ್ಪಡಿಸಿದ್ವಿ. ಕಾರ್ಯಕ್ರಮ ಪ್ರತಿ ವರ್ಷಕ್ಕಿಂತ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಮ್ಮ ಶಾಸಕರ ನೇತೃತ್ವದಲ್ಲಿ ನಡೀತು. ಕೆಂಪೇಗೌಡ ಭವನಕ್ಕೆ ನಮ್ಮ ಜನಪ್ರಿಯ ಶಾಸಕರ ವತಿಯಿಂದ 35,000 ಅಡಿ ಜಾಗನೂ ಸಹ ಕೊಟ್ಟು ಸರ್ಕಾರದಿಂದ 2.5 ಕೋಟಿ ಅನುದಾನನೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಸ್ವಂತ ನಂದು 1 ಕೋಟಿ ನಾನು ಅನುದಾನ ಕೊಡ್ತೀನಿ. ಇವತ್ತು 12.5 ಕೋಟಿಗೆ ನಮ್ಮ ಅಧ್ಯಕ್ಷರಾದಂಥ MK ನಾಗರಾಜ್ ಅವರ ನೇತೃತ್ವದಲ್ಲಿ 12.5 ಕೋಟಿಗೆ ಒಂದು ಪ್ಲ್ಯಾನ್ ಮಾಡಿಸಿದ್ರು. ನಮ್ಮ ಶಾಸಕರು 12.5 ಕೋಟಿಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಮಿನಿಮಮ್ 20 ಕೋಟಿ 25 ಕೋಟಿಗೆ ಅದೊಂದು ಒಳ್ಳೆ ಸುಸಜ್ಜಿತವಾದ ಒಂದು ಕೆಂಪೇಗೌಡ ಭವನ ಮಾಡಿ. ಯಾಕೆಂದರೆ ತಾಲೂಕಿನಲ್ಲಿ 75,000ದಿಂದ 80,000 ಒಕ್ಕಲಿಗರ ಸಮುದಾಯ ಇದೆ. ಅದರಲ್ಲಿ ಬಡವರು ಇದ್ದಾರೆ. ಅವರೆಲ್ಲನೂ ಅನುಕೂಲ ಆಗಲಿ, ಆ ಒಂದು ಸಮುದಾಯ ಭವನ ಒಳ್ಳೆ ರೀತಿ ಕಟ್ಟಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟರು. ಅದು ನಮ್ಮ ಸಮುದಾಯದ ಜನ ಇವತ್ತು ಎಲ್ಲ ಪಕ್ಷಾತೀತವಾಗಿ ಸಾವಿರಾರು ಜನ ಸೇರಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮದ ಆಚರಣೆ ಮಾಡಿದ್ರು. ತುಂಬ ಸಂತೋಷ ಆಯಿತು.